ಆತ ತನ್ನ ತವರಿನಲ್ಲಿ ಅಟ್ಟಹಾಸ ಮೆರೆದಿದ್ದ. ಬಳಿಕ ಸೈಲೆಂಟ್ ಆಗಿ ಬೆಂಗಳೂರಿಗೆ ಬಂದು ಕಿಡ್ನಾಪ್ ಕೇಸ್ ಕೊಟ್ಟಿದ್ದ. ಮೂವರನ್ನ ಹತ್ಯೆ ಮಾಡಿ ನಾಟಕವಾಡಿದ್ದ ಪಾಪಿಯ ಕ್ರೌರ್ಯ ಬಟಾಬಯಲಾಗಿದೆ. ಮರ್ಯಾದೆಗಾಗಿ ಮನೆಯವರನ್ನೇ ಬಲಿ ಪಡೆದ್ನ ಅನ್ನೋ ಸಂಶಯ ಮೂಡಿದೆ. ಪಾಪಿ ಅಕ್ಷಯ್ನಿಂದ ಮೂವರಲ್ಲ 4 ಕೊಲೆ. ಅಪ್ಪ ಅಮ್ಮ ತಂಗಿ ಹತ್ಯೆ ಹಿಂದೆ ಮರ್ಯಾದ ಹತ್ಯೆ ಶಂಕೆ. ಇವ ಮನುಷ್ಯ ರೂಪದ ರಾಕ್ಷಸ. ಜೀವ ಕೊಟ್ಟ ಅಪ್ಪ ಅಮ್ಮ, ಒಡ ಹುಟ್ಟಿದ ತಂಗಿಯನ್ನೇ ಉಸಿರು ನಿಲ್ಲಿಸಿದ ಈತ ಅಕ್ಷರಶಃ ನರರಾಕ್ಷಸ. ಮನೆಯಲ್ಲೇ ಮೂವರನ್ನ ಸಮಾಧಿ ಮಾಡಿದ್ದ ಪಾಪಿ ಪೊಲೀಸ್ ತನಿಖೆಯಲ್ಲಿ ಈಗ ಒಂದೊಂದೇ ಸತ್ಯ ಕಕ್ಕುತ್ತಿದ್ದಾನೆ. ನಿಜ ತಿಳಿದ ಪೊಲೀಸರೇ ಬೆಚ್ಚಿ ಬಿದ್ದಿದ್ದಾರೆ. ಹೌದು, ಈ ಪರಮ ಪಾಪಿ ಅಕ್ಷಯ್ ಮೂವರಲ್ಲ 4 ಜೀವಗಳನ್ನ ತೆಗೆದಿದ್ದಾನೆ. ವಿಜಯನಗರ ಜಿಲ್ಲೆ ಕೊಟ್ಟೂರಿನ ಅಕ್ಷಯ್ ತಂದೆ ಭೀಮರಾಜ್, ತಾಯಿ ಜಯಲಕ್ಷ್ಮಿ ಹಾಗೂ ತಂಗಿ ಅಮೃತಾಳನ್ನ ಕೊಂದು ಹಾಕಿದ್ದ. ಜನವರಿ 27ರಂದು ಟ್ರಿಬಲ್ ಮರ್ಡರ್ ಮಾಡಿದ್ದು ಮೂವರ ಶವಗಳನ್ನ ಮನೆಯ ಹಾಲ್ನಲ್ಲೇ ಗುಂಡಿ ತೋಡಿ ಸಮಾಧಿ ಮಾಡಿದ್ದ. ಅಂದಹಾಗೆ ಪಿಯುಸಿ ಓದುತ್ತಿದ್ದ ಅಕ್ಷಯ್ ತಂಗಿ ಅನ್ಯ ಜಾತಿಯ ಹುಡುಗನನ್ನ ಪ್ರೀತಿಸುತ್ತಿದ್ದಂತೆ. ದೈಹಿಕ ಸಂಬಂಧದಿಂದಾಗಿ ಆಕೆ 3 ತಿಂಗಳ ಗರ್ಭಿಣಿಯಾಗಿದ್ಲು. ಈ ವಿಚಾರ ತಿಳಿದ ಅಕ್ಷಯ್ನ ರಕ್ತ ಕೊತ ಕೊತ ಎಂದಿದೆ. ಮರ್ಯಾದೆಗೆ ಅಂಜಿದ ಪಾಪಿ ತಂಗಿ, ಅಪ್ಪ ಅಮ್ಮನ ಜೊತೆಗೆ 3 ತಿಂಗಳ ಭ್ರೂಣವನ್ನು ಕೂಡ ಕೊಂದು ಹಾಕಿದ್ದಾನೆ. ಜನವರಿ 26ರಂದು ಅಮೃತ ಗರ್ಭಿಣಿ ಎಂಬ ವಿಚಾರ ಅಕ್ಷಯ್ಗೆ ಗೊತ್ತಾಗಿತ್ತು. ತಾಯಿಯೇ ಮಗನ ಬಳಿ ಈ ವಿಚಾರ ಹೇಳಿದ್ರು. ಈ ವೇಳೆ ಕೋಪಗೊಂಡಿದ್ದ ಅಕ್ಷಯ್ ಗರ್ಭಪಾತ ಮಾಡಿಸಲು ಒತ್ತಾಯಿಸಿದ್ದ. ಆದರೆ ಅಕ್ಷಯ್ ತಂದೆ ತಾಯಿ ಗರ್ಭಪಾತ ಬೇಡ ಎಂದಿದ್ರು. ನನ್ನ ಮಾತಿಗೆ ಬೆಲೆ ಇಲ್ಲ ಎಂದು ಮತ್ತಷ್ಟು ಕೆರಳಿದ್ದ ಅಕ್ಷಯ್ ಈ ವಿಷಯ ಹೊರಗೆ ಗೊತ್ತಾದ್ರೆ ಮರ್ಯಾದೆ ಹೋಗುತ್ತೆ ಅಂತ ಕೋಪಗೊಂಡಿದ್ದ. ಇದೇ ಸಿಟ್ಟಲ್ಲಿ ತಂಗಿಯನ್ನ ಕೊಲೆ ಮಾಡಲು ನಿರ್ಧರಿಸಿದ್ದ. ತಂಗಿ ಕೊಂದ್ರೆ ತಂದೆ ತಾಯಿಗೂ ಗೊತ್ತಾಗುತ್ತೆ ಅಂತ ಹೇಳಿ ಅವರನ್ನು ಕೂಡ ಕೊಂದು ಹಾಕಿದ್ದಾನೆ. ಮತ್ತೊಂದ್ ಕಡೆ ಅಕ್ಷಯ್ನ ಈ ಕಥೆಯೇ ಸುಳ್ಳ ಅನ್ನೋ ಪ್ರಶ್ನೆ ಮೂಡಿದೆ. ಯಾಕಂದ್ರೆ ಈ ಕ್ರಿಮಿ ಬೆಟ್ಟಿಂಗ್ ಚಟಕ್ಕೆ ಬಿದ್ದು ಹಣಕ್ಕಾಗಿ ಕೊಲೆ ಮಾಡಿದ್ನಾ ಅನ್ನೋ ಅನುಮಾನವೂ ಮೂಡಿದೆ. ಸದ್ಯ ತಿಲಕನಗರ ಪೊಲೀಸರು ಅಕ್ಷಯ್ ಮತ್ತು ಮಾವ ವಸಂತ್ನನ್ನ ಬಂಧಿಸಿ ಹೆಚ್ಚಿನ ವಿಚಾರಣೆ ನಡೆಸುತ್ತಿದ್ದಾರೆ. ಪ್ರದೀಪ್ ಚಿಕಾಟಿ, ಟಿವಿ9 ಬೆಂಗಳೂರು.